ನಮಸ್ತೆ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. 2026 ಅಂದರೆ ಕ್ಯಾಲೆಂಡರ್ನ ಚೇಂಜ್ ಮಾಡೋ ಟೈಮ್ ಬಂದಿದೆ. 2025 ಕ್ಯಾಲೆಂಡರ್ನ ಹೊರಗಡೆ ಹಾಕ್ತೀವಿ, 2026 ಕ್ಯಾಲೆಂಡರ್ನ ಮನೇಲಿ ಹಾಕ್ಕೊಳ್ತೀವಿ. ಅದೇ ಥರ ನಾವು ಕೂಡ 2025ಅಲ್ಲಿ ನಮ್ಮ ಲೈಫಲ್ಲಿ ನಡೆದಂಥ ಎಷ್ಟೋ ಕಹಿ ಘಟನೆಗಳನ್ನು ಹೊರಗಡೆ ಹಾಕೋಣ. ಹಾಗೆ ಕಲ್ತಿರೋ ಪಾಠ, ಸಿಕ್ಕಿರುವಂಥ ಬ್ಲೆಸ್ಸಿಂಗ್ಸ್ಗಳನ್ನ ನೆನಪು ಮಾಡ್ಕೊಳ್ತಾ, ಗ್ರ್ಯಾಟಿಟ್ಯೂಡ್ ಹೇಳ್ತಾ 2026 ನಾವು ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಗೆ ಈ ವರ್ಷದ ಒಂದು ವಿಶೇಷತೆನ ನಾನು ನಿಮ್ಮ ಜೊತೆ ಈಗ ಹಂಚ್ಕೊಳ್ತೀನಿ. ಮೇ ಬಿ ಈ ವಿಡಿಯೋ ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಮಾಡ್ತಾ ಇರುವಂಥದ್ದು. 2026 2026 ಅಂತ ಅಂದರೆ ನೀವು ಇದನ್ನ ಆ್ಯಡ್ ಮಾಡಿದ್ರೆ ನ್ಯೂಮರಾಲಜಿ ಪ್ರಕಾರ ನಂಬರ್ 1 ಬರುತ್ತೆ, ಅಂದರೆ 10 ಬರುತ್ತೆ. ಸೊ ದಟ್ 1 ಬರುತ್ತೆ. ಏನು 1ನ್ನ ಸೂಚನೆ ಮಾಡುತ್ತೆ ಅಂತ ಅಂದರೆ ಗ್ರಹಗಳಲ್ಲಿ ಸೂರ್ಯ ಗ್ರಹವನ್ನ ಸೂಚನೆ ಮಾಡುತ್ತೆ 1 ನಂಬರ್. ಸೊ ನಂಬರ್ 1 ಅಂದ ತಕ್ಷಣ ನಮ್ಮೆಲ್ರಿಗೂ ಚಿಕ್ಕದ್ರಿಂದ ಒಂದು ಆಸೆ, ನಾವು ಯಾವಾಗಲೂ ಕೂಡ ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು, ಎಲ್ಲದರಲ್ಲೂ ನಂಬರ್ 1 ಬರಬೇಕು ಅಂತಾನೆ ನಾವೆಲ್ಲರೂ ಆಸೆ ಪಡ್ತೀವಿ. ಕರೆಕ್ಟ್. ಸೊ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ 1 ಅನ್ನೋ ನಂಬರ್ ಪವರ್ ಹಾಗೆ. ಕಾನ್ಫಿಡೆನ್ಸ್, ಲೀಡರ್ಶಿಪ್ ಆ್ಯಂಡ್ ಲೀಡರ್ಶಿಪ್ ಅಂದರೆ ಏನು? ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು, ಜವಾಬ್ದಾರಿಗಳನ್ನ ತಗೊಳ್ಳೋದಾಗಿರ್ಬೋದು. ಎಲ್ಲದರಲ್ಲೂ ಕೂಡ ನಾವು ಮೊದಲನೇ ನಂಬರಲ್ಲಿ ಇರಬೇಕು ಅಂತಾನೆ ನಾವು ಬಯಸ್ತೀವಿ. ಸೊ ಹಾಗಾಗಿ ಈ ಒಂದು 2026 ಸೂರ್ಯ ಗ್ರಹಕ್ಕೆ ಸಂಬಂಧಪಟ್ಟಂತಹ ವರ್ಷ ಆಗಿರೋದ್ರಿಂದ ನೆನ್ಪಿಟ್ಕೊಳ್ಳಿ, ಈ ವರ್ಷ ಯಾರೆಲ್ಲ ಸೋಂಬೇರಿಗಳು ಮಾಡ್ತೀರಾ, ಯಾರೆಲ್ಲ ಸೋಮಾರಿತನನ ನೀವು ಬಿಡಲ್ಲ, ಅದನ್ನೇ ಇಟ್ಕೊಳ್ತೀರಾ, ನಿಜವಾಗ್ಲೂ ಹೇಳ್ತೀನಿ ಈ ಒನ್ ಇಯರ್ ನಿಮಗೆ ತುಂಬಾನೇ ಬ್ಯಾಡ್ ಆಗಿ ಆಗುತ್ತೆ. ಸೊ ಏನಪ್ಪ ಇವರು ಹೊಸ ವರ್ಷದಲ್ಲಿ ಹೆದರ್ಸ್ತಾ ಇದ್ದಾರೆ ಅಂತ ಅನ್ಕೊಂಬಿಡಿ, ಸತ್ಯ ಹೇಳ್ತಾ ಇದ್ದೀನಿ. ಅದನ್ನ ಒಪ್ಕೊಳ್ಳೋ ಧೈರ್ಯ ನಾವು ಮಾಡಬೇಕು. ಆ್ಯಂಡ್ ನಾವು ಏನು ಸೋಮಾರಿತನ ಮಾಡ್ತಾ ಇದ್ದೀವಿ ಅದು ಸೂರ್ಯಂಗೆ ಇಷ್ಟ ಆಗಲ್ಲ. ಯಾಕಂದ್ರೆ ಸೂರ್ಯ ಯಾವತ್ತಾದ್ರೂ ಸೋಮಾರಿತನ ಮಾಡೋದು ನೋಡಿದ್ದೀರಾ? ಎಂಥ ಮೋಡಗಳು ಮುಚ್ಚಿದ್ರೂ ಕೂಡ, ಏನೇ ಆಗಿದ್ರೂ ಕೂಡ ಅವನು ಬೆಳಕನ್ನ ಕೊಟ್ಟೆ ಕೊಡ್ತಾನೆ. ಇಲ್ಲ ಅಂದ್ರೆ ಎಂಥ ಮಳೆಗಾಲದಲ್ಲೂ ಎಂಥ ಚಳಿಗಾಲದಲ್ಲೂ ಕೂಡ ಬೆಳಕು ಹೇಗೆ ಬರುತ್ತೆ? ಸೂರ್ಯ ಕಾಣದೇ ಇದ್ರೂ ಸಹ ಬೆಳಕು ನಮಗೆ ಸಿಗುತ್ತೆ. ನಾವು ಬೆಳಗ್ಗೆ ತೊಳ್ತೀವಿ ಅಂದ್ರೆ ಅದಕ್ಕೆ ಸೂರ್ಯ ಕಾರಣ. ಹಾಗೆ ಇವತ್ತು ನಾವು ಬದುಕಿದೀವಿ ಅಂದ್ರೆ ಅದಕ್ಕೂ ಸೂರ್ಯ ಕಾರಣ. ಹಾಗೆ ಸೂರ್ಯನ ಬೆಳಕು ಇಲ್ಲ ಅಂತ ಅಂದ್ರೆ, ಈವನ್ ಸೂರ್ಯನ ಕಿರಣಗಳು ಇಲ್ಲ ಅಂತಂದ್ರೆ ನಮ್ಗೆ ಊಟ ಕೂಡ ಸಿಗಲ್ಲ. ಯಾಕಂದ್ರೆ ಗಿಡಗಳಿಗೂ ಕೂಡ ಸೂರ್ಯನ ಕಿರಣ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೇನೆ ಸೂರ್ಯ ಹೇಗೆ ಪ್ರತಿದಿನ ಕನ್ಸಿಸ್ಟೆನ್ಸಿ, ನಿರಂತರತೆಗೆ ಹೆಸರೇ ಸೂರ್ಯ. ಅದಕ್ಕೆ ಸೂರ್ಯನ ತರ ಇರಬೇಕು, ಸೂರ್ಯನ ತೇಜಸ್ಸು ಅಂತೆಲ್ಲ ಯಾಕೆ ಹೇಳ್ತಾರೆ? ಆ ಬ್ರೈಟ್ನೆಸ್ ಅಂತ ಹೇಳಿ. ಅದಕ್ಕೋಸ್ಕರ ಈ ವರ್ಷ ಎಲ್ಲರೂ ಕೂಡ ನಾವು ಮಾಡಬೇಕಾಗಿರೋ ಕೆಲವೊಂದು ರಿಚುವಲ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ದಯವಿಟ್ಟು ಈ ಇಯರ್ ಇದನ್ನ ಫಾಲೋ ಮಾಡಿ, ಎಲ್ರಿಗೂ ಒಳ್ಳೇದಾಗುತ್ತೆ. ಆ್ಯಂಡ್ ಒಳ್ಳೇದಾಗಲಿ ಅನ್ನೋ ಒಂದು ಒಳ್ಳೆ ಇಂಟೆನ್ಷನಲ್ಲಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ದಯವಿಟ್ಟು ಅರ್ಲಿ ಮಾರ್ನಿಂಗ್ ಸೂರ್ಯ ಉದಯಿಸೋಕ್ಕೆ ಮುಂಚೆ ಎದ್ದೊಳೋದಕ್ಕೆ ಮೈಂಡ್ನ ಫಿಕ್ಸ್ ಮಾಡ್ಕೊಳ್ಳಿ. ತುಂಬಾ 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 ಇಂಪಾರ್ಟೆಂಟ್ ನೀವು ಸೂರ್ಯ ಬರೋಕ್ಕೆ ಮುಂಚೆ ಎದ್ದೊಳ್ಳೋದು. ಯಾಕಂದ್ರೆ ಸೂರ್ಯ ಬರಕ್ ಮುಂಚೆ ನಾವೆದ್ದು ಸೂರ್ಯನ ವೆಲ್ಕಮ್ ಮಾಡೋದ್ರಿಂದ ಸೂರ್ಯಂಗೆ ಖುಷಿ ಆಗುತ್ತೆ. ಓ ಪರವಾಗಿಲ್ಲ, ಇವರು ನನ್ನ ಹಾಗೇನೆ ನನ್ನನ್ನೇ ವೆಲ್ಕಮ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದೊಳಿ. ದಯವಿಟ್ಟು ಲೇಟಾಗಿ ನೀವು ಎದ್ದೊಳೋದು, ಸೋಮಾರಿತನ ಮಾಡಬೇಡಿ. ಅದು ಸೂರ್ಯ ಗ್ರಹಕ್ಕೆ ಇಷ್ಟ ಆಗೋದಿಲ್ಲ. ಎರಡನೇದು, ಸೂರ್ಯ ಅನ್ನೋ ಒಂದು ಏನು ಗ್ರಹ ಏನಿದೆ ಅದು ಲೀಡರ್ಶಿಪ್ ಕ್ವಾಲಿಟಿ ಅಂತ ನಾನು ಹೇಳಿದೆ. ಹಾಗಾಗಿ ಈ ವರ್ಷ ನೀವು ಆರೋಗ್ಯದಲ್ಲಾಗಿರ್ಬೋದು, ಹಣಕಾಸಿನಲ್ಲಾಗಿರ್ಬೋದು, ಸಂಬಂಧಗಳಲ್ಲಾಗಿರ್ಬೋದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ, ಜವಾಬ್ದಾರಿಗಳನ್ನ ತಗೊಳ್ಳಿ, ಅದನ್ನ ಚೆನ್ನಾಗಿ ನಿಭಾಯಿಸಿ. ಹಾಗೆ ಹೇಗೆ ಸೂರ್ಯ ಇಡೀ ಜಗತ್ತಿಗೆ ಬೆಳಕನ್ನ ಕೊಡ್ತಾರೋ ಹಾಗೆ ನೀವು ನಿಮಗೆ, ನಿಮ್ಮ ಮನೆಯವರಿಗೆ, ನಿಮ್ಮ ಸ್ನೇಹಿತರಿಗೂ ಕೂಡ ಬೆಳಕನ್ನ ಕೊಡಿ. ಓಕೆ, ತಗೊಳ್ಳೋದು ಬಿಡೋದು ಅವ್ರವ್ರಿಗೆ ಬಿಟ್ಟಿದ್ದು. ಈಗ ಸೂರ್ಯ ಬಂದಾಗ ನಾನು ರೂಮ್ ಬಾಗ್ಲೇ ಓಪನ್ ಮಾಡಲ್ಲ, ಕಿಟಕಿನೇ ಓಪನ್ ಮಾಡಲ್ಲ, ಕತ್ಲೆಲೇ ಇರ್ತೀನಿ ಅಂದ್ರೆ ಅದು ಅವ್ರ ಪ್ರಾಬ್ಲಮ್. ಬಟ್ ಬೆಳಕನ್ನ ಕೊಡೋದು ಮಾತ್ರ ನಮ್ಮ ಕರ್ತವ್ಯ ಆಗಿರ್ಲಿ. ಸೊ ಬೆಳಕು ಅಂದ್ರೆ ಏನು ಅಂತ ಅಂದ್ರೆ ಖಂಡಿತ ಅವರಿಗೆ ಅಂದ್ರೆ ಅವರ ಲೈಫಲ್ಲಿ ಅವರು ಮೇಲೆ ಹೇಳೋದಕ್ಕೆ ಬೇಕಾದಂತ ಶಕ್ತಿ ಮತ್ತೆ ಪ್ರೋತ್ಸಾಹವನ್ನ ಇಲ್ಲಿರೋ ಪ್ರತಿಯೊಬ್ರು ಕೂಡ ಒಬ್ರಿಗೊಬ್ರಿಗೆ ನಾವು ಮಾಡ್ಕೊಳ್ಳೋಣ, ಸತ್ಯನ ಹೇಳಿ ಮಾಡ್ಕೊಳ್ಳೋಣ. ಲೈಕ್ ಇದನ್ನ ಏನು ಈ ಸುಮ್ಮನೆ ಏನೇನೋ ಹೇಳಿ ನಾವು ತಪ್ಪು ದಾರಿಗೆ ಕರ್ಕೊಂಡು ಹೋಗೋದ್ರ ಬದಲು ಪರವಾಗಿಲ್ಲ, ನೋವಾದ್ರೂ ಚಿಂತೆ ಇಲ್ಲ, ಒಳ್ಳೆ ದಾರಿಗೆ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡೋಣ. ನಾವು ಕೂಡ ನೋವಾದ್ರೂ ಕೂಡ ಸತ್ಯವನ್ನ ಒಪ್ಕೊಳ್ಳೋದಕ್ಕೆ ಈ ಇಯರ್ ನಾವು ವರ್ಕ್ ಮಾಡಲೇಬೇಕು. ಯಾಕಂದ್ರೆ ಸೂರ್ಯ ಅಂದ್ರೆ ಸತ್ಯ. ಬಿಕಾಸ್
ಹೇಗೆ ಸತ್ಯ ನಿತ್ಯ ಲೀಡರ್ಶಿಪ್ ಕ್ವಾಲಿಟಿನೋ ಹಾಗೆ ನಾವು ಕೂಡ ಅದನ್ನು ಫಾಲೋ ಮಾಡಬೇಕು. ಹೆಲ್ತಲ್ಲಿ ಈವನ್ ತುಂಬ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಇಟ್ಕೊಂಡಿದ್ರೆ ಈ ವರ್ಷದಿಂದ ಸ್ವಲ್ಪ ಅದನ್ನು ಕಡಿಮೆ ಮಾಡೋದ್ರ ಕಡೆಗೆ ಫೋಕಸ್ ಮಾಡಿ. ಡಿಸಿಪ್ಲಿನ್ನ ಸೂರ್ಯ ತುಂಬ ಇಷ್ಟಪಡ್ತಾರೆ. ಕರೆಕ್ಟ್. ನೀವು ಸುಮ್ಮನೆ ಸೂರ್ಯನ ಬಗ್ಗೆ ಯೋಚನೆ ಮಾಡಿ. ಒಂದು, ಅವರಿಲ್ಲ ಅಂತ ಅಂದರೆ ಜಗತ್ತೇ ಇಲ್ಲ. ಇನ್ನೊಂದು, ಅವರು ಬೆಳಗ್ಗೆ ಬಂದ್ರೇ ನಮ್ಮೆಲ್ರಿಗೂ ಕೂಡ ಬೆಳಗಾಗೋದು. ಮೂರನೇದು, ಅವರು ಒಂದು ದಿನನೂ ಮಿಸ್ ಮಾಡದೆ ಕರೆಕ್ಟಾಗಿ ಪ್ರೆಸೆಂಟ್ ಆಗ್ತಾರೆ ಎಂಥ ಒಂದು ಪರಿಸ್ಥಿತಿಯಲ್ಲೂ ಸಹ. ಅದೇ ಥರ ನಾವು ಕೂಡ ನಮ್ಮ ಲೈಫಲ್ಲಿ ಸೂರ್ಯನ ತತ್ವಗಳನ್ನು ಈ ವರ್ಷ ನಾವು ಅಳವಡಿಸ್ಕೊಳ್ಳೋಣ. ಬೆಳಗ್ಗೆ ಬೇಗ ಎದ್ದೊಳೋದು, ಗಿಡಗಳಿಗೆ ನೀರು ಹಾಕೋದು, ಹಾಗೆ ಸೂರ್ಯನ ಒಂದು ಪ್ರಾರ್ಥನೆ ಮಾಡೋದು, ಸೂರ್ಯ ನಮಸ್ಕಾರ ಮಾಡೋದು, ಯೋಗವನ್ನು ಕಲಿಯೋದು, ಯೋಗದ ಅಭ್ಯಾಸಗಳನ್ನು ಮಾಡೋದು, ಇವೆಲ್ಲವೂ ಕೂಡ ಸೂರ್ಯನಿಗೆ ಬಹಳ ಇಷ್ಟ ಆಗುತ್ತೆ. ಓಕೆ, ಇನ್ನು ಸಾಕಷ್ಟು ವಿಚಾರ ಇದೆ, ಬಟ್ ಸದ್ಯಕ್ಕೆ ಇಷ್ಟನ್ನ ತಿಳ್ಕೊಂಡು 2026ರಲ್ಲಿ ನಾವೆಲ್ಲರೂ ಕೂಡ ಆರೋಗ್ಯದಲ್ಲಿ, ಹಣಕಾಸಿನಲ್ಲಿ, ಸಂಬಂಧಗಳಲ್ಲಿ, ಆಧ್ಯಾತ್ಮದಲ್ಲಿ ಸೂರ್ಯನಂತಹ ತೇಜಸ್ಸನ್ನು ನಮ್ಮೆಲ್ಲರ ಲೈಫಲ್ಲೂ ನಾವು ಪಡ್ಕೊಳ್ಳೋಣ. ಆ ಸೂರ್ಯ ದೇವನ ಅನುಗ್ರಹ ನಮ್ಮೆಲ್ಲರ ಮೇಲಿರಲಿ. ಸೊ ಸೂರ್ಯ ಅಂದರೆ ಒಂದು ಫಾದರ್ ಥರ, ತಂದೆ ಥರ. ಸೊ ಅಷ್ಟು ಪವರ್ಫುಲ್. ಹಾಗಾಗಿ ನಾವೆಲ್ಲರೂ ಕೂಡ ಅವರ ಜವಾಬ್ದಾರಿಗಳನ್ನು, ಆ ಸೂರ್ಯನ ತತ್ವವನ್ನು ಅಳವಡಿಸ್ಕೊಳ್ಳೋಣ. ಈ 2026 ಎಲ್ಲರೂ ಕೂಡ ನೀವು ಅಂದ್ಕೊಂಡಿರುವಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬ ಸುಲಭವಾಗಿ ಅಚೀವ್ ಆಗಲಿ. ಆದರೆ ಯಾವುದು ಒಳ್ಳೆಯದು ಅದು ಮಾತ್ರ ನಮಗೆ ಭಗವಂತ ಕೊಡಲಿ. ಯಾವುದು ಒಳ್ಳೆಯದಲ್ಲ, ಯಾವುದು ನಮ್ಮ ಆತ್ಮದ ಅಭಿವೃದ್ಧಿಗೆ ಒಳ್ಳೆಯದಲ್ಲ, ಅದನ್ನು ಅವನೇ ರಿಮೂವ್ ಮಾಡಲಿ. ನಾವು ಎರಡಕ್ಕೂ ರೆಡಿಯಾಗಿ ಈ ಒಂದು 2026 ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಮತ್ತೊಮ್ಮೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.